ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನಗೆ ಬಂದಿರುವ ಕಮೆಂಟ್ಸ್ಗಳ ಬಗ್ಗೆ ಮಾತಾಡುವ ಅಂತ ಹೇಳಿ ನಾನು ಈ ವ್ಲಾಗ್ ಮಾಡಿರುವಂಥದ್ದು. ಸೊ ನನಗೆ ಬಹಳಷ್ಟು ಇರುವಂಥದ್ದೇ ಕಮೆಂಟ್ಸ್ಗಳು ಬರೋದು ಬಹಳಷ್ಟು ರೇರ್ ಅಂತಲೇ ಹೇಳ್ಬೋದು. ಐ ಥಿಂಕ್ 3-4 ವೀಡಿಯೋಗಳಿಗಷ್ಟೇ ನನಗೆ ಜಾಸ್ತಿಯಾಗಿ ಕಮೆಂಟ್ಸ್ ಅಂತ ಹೇಳಿ ಬಂದಿರುವಂಥದ್ದು. ಸೊ ನನ್ನ ಒಂದು ವ್ಲಾಗ್ ಅಂದರೆ ಪಿ ಸಿ ಒ ಡಿ ರಿಲೇಟೆಡ್ ನಾನೊಂದು ವ್ಲಾಗ್ ಮಾಡಿದ್ದೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆದಮೇಲೆ. ಸೊ ಹಾಗಾಗಿ ಆ ಒಂದು ವ್ಲಾಗಿನ ಕಮೆಂಟಲ್ಲಿ ನನಗೆ ಒಬ್ಬರು ಮೆಸೇಜ್ ಹಾಕಿದ್ದು, ಟ್ರೀಟ್ಮೆಂಟ್ಗೆ ಎಷ್ಟು ಆಗುತ್ತೆ, ಯಾವ ಹಾಸ್ಪಿಟಲ್ಲು, ಏನು ಎತ್ತ, ಅಲ್ಲೇ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದ್ರೆ ಅಲ್ಲೇ ಮೆಡಿಕೇಷನ್ ತಗೊಂಡ್ರಾ, ಹೇಗೆ ಏನು ಎತ್ತ ಅಂತ ಹೇಳಿ. ಸೊ ಹಾಗಾಗಿ ಅದರ ಬಗ್ಗೆ ಒಂದು ಕ್ಲಾರಿಟಿ ಕೊಡುವ ಅಂತ ಹೇಳಿ ಈ ವ್ಲಾಗನ್ನು ಮಾಡ್ತಿರುವಂಥದ್ದು. ನಾನು ಅವರಿಗೆ ಕಮೆಂಟಲ್ಲಿ ಹೇಳಿದ್ದೆ, ಸೊ ಈ ನೆಕ್ಸ್ಟ್ ವ್ಲಾಗಲ್ಲಿ ಇದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ. ಯಾಕಂದರೆ ಅದು ತುಂಬ ಲೆಂತ್ ಇರುತ್ತೆ, ಅದನ್ನು ಟೈಪ್ ಮಾಡ್ಕೊಂಡು ಕೂತ್ಕೊಂಡ್ರು ಕೂಡ ಅಷ್ಟೊಂದು ಅವರಿಗೆ ಅರ್ಥ ಆಗೋಲ್ಲ. ಸೊ ಹಾಗಾಗಿ ನಾನು ವ್ಲಾಗ್ ಮುಖಾಂತರನೇ ನಾನು ತಿಳಿಸ್ಕೊಡ್ತೀನಿ ಅಂಥೇಳಿ. ಸೊ ನಾನು ಮಾಡಿರೋದು ಟ್ರೀಟ್ಮೆಂಟ್ ಬಂದು ಆಯುರ್ವೇದಿಕ್ ಹಾಸ್ಪಿಟಲ್ಲು SDM ಅವರದ್ದು. ಸೊ ಉದ್ಯಾವರದಲ್ಲಿ ಇದೆ ಇದು. ಸೊ ಬೇರೆ ಯಾವ ಪ್ಲೇಸಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಉಡುಪಿ ಒಳಗಿರೋದ್ರಿಂದ ನಾನು ಉದ್ಯಾವರದಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿರುವಂಥದ್ದು. ಬಟ್ ಮಂಗಳೂರು, ಉಡುಪಿಯಲ್ಲಿ, ಉದ್ಯಾವರದಲ್ಲಿ ಮಾತ್ರ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇರುವಂಥದ್ದು. ಸೊ ಹಾಗಾಗಿ ನಾನು ಅಲ್ಲೇ ಮಾಡಿರುವಂಥದ್ದಿದ್ದು. ಸೊ ಅಷ್ಟು ಅಲ್ಲಿ ಹೋಗಿ ಮಾಡಿರೋದಂತೂ ನನಗೆ ಒಂದು ಅಮೌಂಟ್ ಆಗಿರುವಂಥದ್ದು ಆಲ್ಮೋಸ್ಟ್ 25,000 ತನಕ ಹತ್ರ ಆಗಿದೆ ನನಗೆ. ರೀಸನ್ ಇಷ್ಟೇ, ನನಗೆ ಮೆಡಿಕೇಷನ್ಗಿಂತ ನನಗೆ ರೂಮ್ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಆಯಿತು. ಯಾಕಂದರೆ ನಾನು ಸ್ಪೆಷಲ್ ರೂಮನ್ನು ತಗೊಂಡಿರುವಂಥದ್ದು. ನನಗೆ ಅಂದರೆ ಟಿ ವಿ ಮತ್ತು ಒಂದು ಸ್ವಲ್ಪ ಕಂಫರ್ಟೇಬಲ್ ಆಗಿರುವಂತಹ ಒಂದು ರೂಮ್ ಬೇಕಿತ್ತು. ಯಾಕಂದರೆ ನಾನು ಒಬ್ಬಳೇ ಸ್ಟೇ ಮಾಡ್ತಿದ್ದೆ, ನನ್ನ ಜೊತೆ ಯಾರನ್ನು ನಾನು ಸ್ಟೇ ಮಾಡೋದು ಬೇಡ ಅಂತ ಹೇಳಿದ್ದೆ. ಸೊ ಹಾಗಾಗಿ ಒಬ್ಬಳೇ ಇರೋದ್ರಿಂದ ಬೋರ್ ಆಗುತ್ತಲ್ಲ. ಆಲ್ಮೋಸ್ಟ್ 10 ಡೇಸ್ ನಾನಿದ್ದೆ ಅಲ್ಲಿ. ಹಾಗಾಗಿ 10 ಡೇಸ್ ನಾನು ಸ್ಟೇ ಮಾಡಬೇಕಾದ್ರೆ ಸ್ವಲ್ಪ ಆದರೂ ಸ್ಪೇಷಿಯಸ್ ಆಗಿರಬೇಕು ರೂಮು, ಮತ್ತು ನನಗೆ ವೈಫೈ ಬೇಕಿತ್ತು. ಸೊ ಹಾಗಾಗಿ ನಾನೊಂದು ಒಳ್ಳೆ ರೂಮನ್ನೇ ತಗೊಂಡಿರೋದು. ಅದಕ್ಕೆ ರೆಂಟ್ ಸ್ವಲ್ಪ ಜಾಸ್ತಿ ಇತ್ತು ಅಲ್ಲಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು. ಅಲ್ಲಿ ಜನರಲ್ ವಾರ್ಡು, ಸೆಮಿ ಜನರಲ್ ವಾರ್ಡು ಮತ್ತು ಸ್ಪೆಷಲ್ ವಾರ್ಡೇ ಇದೆ, ನಾರ್ಮಲ್ ಆಗಿದೆ. ಯಾಕಂದರೆ ನಿಮಗೆಲ್ಲಿ ಟಿ ವಿ ವೈಫೈ ಅಂಥದ್ದೇನಿರೋದಿಲ್ಲ, ಫೆಸಿಲಿಟಿ ನಾರ್ಮಲ್ ಆಗಿರುತ್ತೆ. ಸೊ ಡಯಟ್ ಫುಡ್ಡು ನನಗೆ ಅಲ್ಲಿ ಇನ್ಕ್ಲೂಡ್ ಆಗಿತ್ತು. ಇಲ್ಲಿ ನೀವು ಕ್ಯಾಂಟೀನಿಂದ ಹೋಗಿ ಡಯಟ್ ಫುಡ್ಡನ್ನು ತಗೊಂಡು ಬರಬೇಕಾಗುತ್ತೆ. ಸೊ ಹಾಗಾಗಿ ಇದೆಲ್ಲ ಇನ್ಕ್ಲೂಡ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಬಿತ್ತು. ಸೊ ಎಲ್ಲ ಟ್ರೀಟ್ಮೆಂಟು ಅದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೇಟ್ ಬೀಳುವ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು PCOD ಸ್ಪೆಸಿಫಿಕ್ಕಾಗಿ ತಗೊಳ್ಳೋದಕ್ಕಿಂತ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಹೇಳಿಯೇ ತಗೊಂಡಿರುವಂಥದ್ದು. PCOD ಕ್ಯೂರ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ ಅಂತಲೇ ಎಲ್ಲರೂ ಹೇಳೋದು. ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿದರೆ ಮಾತ್ರ ನಾವು ಅದನ್ನು ರೆಡ್ಯೂಸ್ ಮಾಡ್ಬೋದು. ನಮ್ಮ ಬಾಡಿಯಿಂದ ನಾವು ಅದನ್ನು ಅದರ ಪ್ರಮಾಣವನ್ನು ಕಮ್ಮಿ ಮಾಡ್ಬೋದು. ಸೊ ಹಾಗಾಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರಿಂದ ಕಮ್ಮಿ ಆಗುತ್ತೆ. ಮೇನ್ ನನಗೆ ಅಲ್ಲಿ ಹೋಗಿರೋದ್ರಿಂದ ಆಗಿರೋ ಬೆನಿಫಿಟ್ಸ್ ಅಂದರೆ ಸಿಕ್ಕಾಪಟ್ಟೆ ವೆಯ್ಟ್ ಕಮ್ಮಿ ಆಯಿತು ನನಗೆ. ವಿದಿನ್ 10 ಡೇಸ್ ನಾನು ಆಲ್ಮೋಸ್ಟು 7 to 8 kgs ರೆಡ್ಯೂಸ್ ಮಾಡಿದ್ದೀನಿ. 7 to 8 kgs. ಯಾರೂ ನಂಬಲ್ಲ 10 ಡೇಸಲ್ಲಿ ಅಷ್ಟು ಹೇಗೆ ಸಾಧ್ಯ ಅಂತ ಹೇಳಿ. ಜೆನ್ಯೂನ್ ಆಗಿ ನಾನು 63-64 kgs ಏನೋ ಇದ್ದೆ. ಅಲ್ಲಿಂದ ನಾನು 55-56 kgs ತನಕ ಬಂದಿದೆ. ಸೊ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ನಾನು ಮಾಡಿರೋದು ಟ್ರೀಟ್ಮೆಂಟ್ ಬಂದು ಜೂನಲ್ಲಿ, ನಾನು ಪ್ರೆಗ್ನೆಂಟ್ ಆಗಿರುವಂಥದ್ದು ಜಾನ್ವರಿಯಲ್ಲಿ. ಸೊ ಹಾಗಾಗಿ ನಾನು ಲಾಸ್ಟ್ ಅಂದರೆ ಮೆನ್ಸಸ್ ಆಗಿರೋದು ಡಿಸೆಂಬರಲ್ಲಿ. ಸೊ ಆಲ್ಮೋಸ್ಟ್ 6 months ಗ್ಯಾಪ್. ಅದರಿಂದ 6 months ಗ್ಯಾಪಲ್ಲಿ ನಂದು ವೆಯ್ಟ್ ಅಂತ ಹೇಳಿ ಗೇನ್ ಆದದ್ದು ಬರೀ 2 kg, 1 ಅಥವಾ 2 kg ಅಷ್ಟೇ. ಅದಕ್ಕಿಂತ ಜಾಸ್ತಿ ನಂದು ವೆಯ್ಟ್ ಗೇನ್ ಆಗಿಲ್ಲ. ನನಗೆ ಫುಡ್ಡಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಅವರು ಹೇಳಿಲ್ಲ. ಎಲ್ಲ ಫುಡ್ ತಿನ್ಬೋದು, ಬೆಸ್ಟ್ ಫುಡ್ಡು ತಿನ್ನಿ ಆದಷ್ಟು, ಮತ್ತು ಫ್ರೆಶ್ ಆಗಿ ಕುಕ್ ಮಾಡಿ ತಿನ್ನಿ ಅಂತಲೇ ಹೇಳಿರುವಂಥದ್ದು. ಫ್ರಿಜ್ಜಲ್ಲಿಟ್ಟು ತಿನ್ನಬೇಡಿ ಯಾವುದೇ ವಸ್ತುವನ್ನು, ಅದರಿಂದನೇ ನಮ್ಮ ಆರೋಗ್ಯದಲ್ಲಿ ಏರಿಳಿತವನ್ನು ಕಾಣ್ಬೋದು ನಾವು. ಹಾಗಾಗಿ ಆದಷ್ಟು
ಫ್ರೋಝನ್ ಐಟಮ್ಸ್, ಫ್ರೋಝನ್ ಫುಡ್ಡು ಅಥವಾ ಫ್ರಿಜ್ಜಲ್ಲಿ ಇಟ್ಟು ನಾವು ಯೂಸ್ ಮಾಡುವಂಥ ಫುಡ್ಡನ್ನು ಆದಷ್ಟು ರಿಡ್ಯೂಸ್ ಮಾಡಿ, ಇನ್ನಿದ್ರು ಡೈಲಿ ಕುಕ್ ಮಾಡಿ ಡೈಲಿ ತಿನ್ನಿ ಅಂತಲೇ ಹೇಳಿರುವಂಥದ್ದು. ಮತ್ತು ನಾನು ನನ್ನ ಡಯಟನ್ನು ನಾನು ಕಂಟಿನ್ಯೂ ಮಾಡ್ತಿದ್ದೆ ಆ್ಯಸ್ ಯೂಶ್ವಲ್. ಫುಡ್ಡಲ್ಲಿ ಕಂಟ್ರೋಲ್ ಮಾಡೋದು, ಸ್ವೀಟ್ಸ್ ಅಂಥದ್ದನ್ನೆಲ್ಲ ರೆಡ್ಯೂಸ್ ಮಾಡೋದು, ಆ ರೀತಿ ಕಾಮನ್ ಜನರಲ್ ಆಗಿ ಮಾಡ್ತಿದ್ದೆ. ನಿಜ ಹೇಳಬೇಕಂದ್ರೆ ನಾನು ನನಗೆ ಅಲ್ಲಿ ಕೊಟ್ಟಿರೋ ಟ್ರೀಟ್ಮೆಂಟ್ ಅದಾದಮೇಲೆ ಏನು ಯಾವುದೇ ರೀತಿಯಾದ ಮೆಡಿಕೇಷನ್ಸನ್ನು ನಾನು ಕಂಟಿನ್ಯೂ ಮಾಡಿಲ್ಲ. ಅದಾದಮೇಲೆ ನಾನು ಡೈರೆಕ್ಟಾಗಿ ಹೋಗಿರುವಂಥದ್ದು ಡಾಕ್ಟರ್ ಇಂದಿರಾ ಅಂತ ಹೇಳಿ. ಅವರು ಆಯುರ್ವೇದಿಕ್ ಮೆಡಿಸಿನ್ ಅಲ್ಲ, ಇಂಗ್ಲೀಷ್ ಮೆಡಿಸಿನೇ ಕೊಡುವಂಥದ್ದು. ಸೊ ನಾನು ಅಲ್ಲಿಗೆ ನನ್ನ ಹಸ್ಬೆಂಡ್ ಬರೋಕ್ಕಿಂತ 1 ತಿಂಗಳ ಮುಂಚೆ, ಅಂದರೆ ಹಸ್ಬೆಂಡ್ ಡಿಸೆಂಬರ್ ಎಂಡಿಗೆ ಬಂದದ್ದು, ನವೆಂಬರ್ ಟೈಮಲ್ಲಿ ನಾನು ಹೋಗಿ ಕನ್ಸಲ್ಟ್ ಮಾಡಿದ್ದೆ. ಬಿಕಾಸ್ ನನ್ನ ಬಾಡಿಯನ್ನು ನಾನು ಕನ್ಸೀವ್ ಆಗಲಿಕ್ಕೆ ಪ್ರಿಪೇರ್ ಮಾಡಬೇಕಿತ್ತು. ಸೊ ಹಾಗಾಗಿ ಈ ಒಂದು ಪರ್ಪಸ್ಸಿಗೆ ಅಂತ ಹೇಳಿ ನಾನು ಅಲ್ಲಿ ಹೋಗಿದ್ದೆ. ಸೊ ನನಗೆ ನನ್ನ ಬಾಡಿ ಪ್ರಿಪೇರ್ ಆಗಲಿಕ್ಕೆ ನನಗೆ ಬೇಕಾಗಿರುವಂತಹ ಮೆಡಿಸಿನ್ ಕೊಟ್ಟರು. ಆ ಮೆಡಿಸಿನ್ ಅನ್ನಷ್ಟೇ, ಅಂದರೆ ಈ ಕ್ಯಾಲ್ಶಿಯಮ್ ಏನಿದೆ, ಕ್ಯಾಲ್ಶಿಯಮ್ ಆಗಿರ್ಬೋದು ಅಂಥ ರಿಲೇಟೆಡ್ ಮೆಡಿಸಿನ್ ಏನು ಬೇಕು ನನಗೆ, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗೋದಾಗೆ ತಡಿಲಿಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದ ಮೆಡಿಕೇಷನ್ ನನಗೆ ಕೊಟ್ಟಿದ್ದರು. ಮತ್ತು ಪೀರಿಯಡ್ಸ್ ಆಗೋಕ್ಕಿಂತ ಪೀರಿಯಡ್ಸ್ ಆದ ದಿವಸದಿಂದ 5 ಡೇಸ್ ನನಗೆ ಟ್ಯಾಬ್ಲೆಟ್ಸ್ ಇರುತ್ತೆ. ಲೈಕ್ ನನ್ನದು ಎಗ್ ಗ್ರೋತ್ ಆಗ್ತಿರಲಿಲ್ಲ. ಸೊ ಆ ಎಗ್ ಗ್ರೋತ್ ಆಗಲಿಕ್ಕೋಸ್ಕರ ನನಗೆ ಆ ಒಂದು ಟ್ಯಾಬ್ಲೆಟನ್ನು ಕೊಟ್ಟಿದ್ದರು 5 ಡೇಸ್ ತಗೊಳ್ಳಿಕ್ಕೆ. ಸೊ ನನ್ನದು ಎಗ್ ಗ್ರೋತ್ ಆ ಟೈಮಲ್ಲಿ ಪ್ರಾಪರ್ ಆಗಿತ್ತು. ಬಿಕಾಸ್ ಮೇನ್ ರೀಸನ್ ಆಯುರ್ವೇದಿಕ್ ಮೆಡಿಸಿನ್ ಮಾಡೋದ್ರಿಂದ ಹೆಲ್ತಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರ್ಬೋದು, ವೆಯ್ಟ್ ರೆಡ್ಯೂಸ್ ಆಗಿರ್ಬೋದು, ಆಮೇಲೆ ನಮ್ಮ ಬಾಡಿಯಲ್ಲಿರುವಂತಹ ಕಲ್ಮಶ ಏನಿದೆ ಅದು ಹೊರಗಡೆ ಹಾಕಲಿಕ್ಕೆ ವಾಮಿಟಿಂಗ್ ಸೆಕ್ಷನ್ ಅಂತ ಹೇಳಿ ಒಂದು ಮಾಡ್ತಾರೆ ಅವರು. ಸೊ ಅದರಲ್ಲಿ ಆ ಒಂದು ಟ್ರೀಟ್ಮೆಂಟ್ ಇದರಿಂದ ನನಗೆ ತುಂಬಾ ಒಳ್ಳೆಯ ರಿಸಲ್ಟ್ ಬಂದಿದೆ. ನೀವೇ ಥಿಂಕ್ ಮಾಡಿ, 6 ಮಂತಲ್ಲಿ ಜಸ್ಟ್ ನಾನು 1 ಅಥವಾ 2 kg ಅಷ್ಟೇ ಜಾಸ್ತಿ ಆಗಿರುವಂಥದ್ದು. ಇಲ್ಲದಿದ್ದರೆ PCOD, ಥೈರಾಯ್ಡು, ಈ ಒಂದು ಪ್ರಾಬ್ಲಮಲ್ಲಿ ಇರುವವರಿಗೆ ಹೇಗೆ ಇರುತ್ತೆ ಬಾಡಿ ಅಂತ ಹೇಳಿ ಅದನ್ನು ಫೇಸ್ ಮಾಡಿದವರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ವೆಯ್ಟ್ ಗೇನ್ ಅನ್ನೋದು ಮೇನ್ ಪ್ರಾಬ್ಲಮ್ ಆಗಿರುತ್ತೆ ಇವರಿಗೆ. ಸೊ ಹಾಗಾಗಿ ನಂದು ಅಷ್ಟು ಕಮ್ಮಿ ಆಗಿದೆ ಅಂತ ಹೇಳಿದರೆ ಆ ಟ್ರೀಟ್ಮೆಂಟಿಂದನೇ ನಿಜ ಹೇಳಬೇಕಂದ್ರೆ ರಿಸಲ್ಟು. ಅದಾದಮೇಲೆ ನನಗೆ ಪ್ರಾಪರಾಗಿ ಪೀರಿಯಡ್ಸ್ ಟೈಮಿಗೆ ಆಗ್ತಿತ್ತು ಆಗಿರ್ಬೋದು, ಅಥವಾ ಏನು ಪ್ರಾಬ್ಲಮ್ ಇತ್ತು ನೋಡಿ ನನಗೆ ಪೀರಿಯಡ್ಸ್ ಇದ್ದು, ಅದು ಪ್ರಾಬ್ಲಮ್ ಏನಿದೆ ಅದು ರೆಡ್ಯೂಸ್ ಆಯಿತು. ಸೊ ಎಲ್ಲ ಕರೆಕ್ಟಾಗಿ ಅದಕ್ಕೆ ಬೇಕಾದ ಎಲ್ಲ ರೀತಿಯಾದ ಅಂಶಗಳು ಸರಿಯಾಗಿತ್ತು ಪ್ರೆಗ್ನೆನ್ಸಿಗೆ. ಸೊ ಇಷ್ಟು ವಿಷಯ. ಬರೀ ಆಯುರ್ವೇದಿಕ್ ಅಲ್ಲ, ಇಂಗ್ಲೀಷ್ ಮೆಡಿಸನ್ನು ಕೂಡ ನಾನು ಮಾಡಿದ್ದೇನೆ, 2 ತಗೊಂಡಿದ್ದೀನಿ ನಾನು. ಸೊ ಇದು ಏನು ಅವರು ಕಮೆಂಟ್ ಮಾಡಿದ್ದಾರೆ ಅವರಿಗೆ ಇನ್ಫಾರ್ಮೇಷನ್. ಅದೇ ರೀತಿ ಯಾರಿಗೆ ಇನ್ಫಾರ್ಮೇಷನ್ ಇದು ಸಿಕ್ಕಿರಲಿಲ್ವೋ, ಯಾರು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಲಿಲ್ವೋ ಅವರಿಗೂ ಕೂಡ ಇದು ಯೂಸ್ ಆಗುತ್ತೆ. ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದಾರೆ, ಈ PCOD, PCOS, ಥೈರಾಯ್ಡು ಇಂಥ ಒಂದು ಪ್ರಾಬ್ಲಮ್ಸ್ಗಳಿಂದ, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಪ್ರಾಬ್ಲಮ್ಸಿಂದ ಯಾರೆಲ್ಲ ಸಫರ್ ಆಗ್ತಿದ್ದಾರೋ ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಸೆಕೆಂಡ್ ನನಗೆ ಕಮೆಂಟ್ ಬಂದಿರೋವಂಥದ್ದು, ನನ್ನ ಪ್ರೀವಿಯಸ್ ವ್ಲಾಗ್ ಜೋಳದ ರಿಲೇಟೆಡ್ ವ್ಲಾಗನ್ನು ನೋಡಿರ್ಬೋದು. ಅದಕ್ಕೆ ಒಬ್ಬರದ್ದು ಕಮೆಂಟ್ ಬಂದಿತ್ತು. ಸೊ ನಾನು ಅದನ್ನು ಜನರಲ್ಲಾಗಿ ಕೆಲವರು ಬ್ಯಾಡ್ ಕಮೆಂಟ್ಸನ್ನು ಡಿಲೀಟ್ ಮಾಡ್ತೇನೆ. ನಾನು ಅದು ಬ್ಯಾಡ್ ಕಮೆಂಟು ಕೂಡ ಹೇಳಲ್ಲ. ನನಗೆ ಅವರು ಸಜೆಷನ್ ಏನು ಕೊಟ್ಟರು ಅಂದರೆ, ನೀನು ಅದನ್ನು ಯೂಸ್ ಮಾಡು ಮೊದಲು, ಆಮೇಲೆ ಬೇರೆಯವ್ರಿಗೆ ಹೇಳು, ಹ್ಞೂ ಅನ್ನೋದನ್ನು ಬಿಟ್ಟು ಸರಿಯಾಗಿ ಮಾತಾಡಲಿಕ್ಕೆ ಕಲಿ. ಓಕೆ ಫೈನ್, ಇಟ್ಸ್ ಲೈಕ್ ಅ ಸಜೆಷನ್ ಅಂತೇಳಿ ನಾನು ತಗೊಳ್ತೇನೆ. ಯಾವಾಗ ಬ್ಯಾಡ್ ಕಮೆಂಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಯಾವಾಗ ನಾವು ಬೆಳೀತಿದ್ದೀವಿ ನೋಡಿ, ಆವಾಗಲೇ ಇಂಥ ಎಲ್ಲ ಒಂದು ನೆಗೆಟಿವ್ ಕಮೆಂಟ್ಸ್, ಬ್ಯಾಡ್ ಕಮೆಂಟ್ ಅಂತ ಹೇಳಲ್ಲ, ನೆಗೆಟಿವ್ ಕಮೆಂಟ್ಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದು. ಸೊ ನಾನು ಅದರ ಬಗ್ಗೆ ಎಲ್ಲ ಬಾದರ್ ಮಾಡ್ಕೊಳ್ಳಲ್ಲ. ನಾನು ಮಾಡ್ತಿರುವಂಥದ್ದು ನನ್ನಿಂದ ಬೇರೆಯವ್ರಿಗೆ ಏನಾದರೂ ಯೂಸ್ ಆಗುತ್ತಾದರೆ ಆಗಲಿ ಅಂತ ಹೇಳಿ ಮಾಡ್ತಿರುವಂಥದ್ದು ಅಷ್ಟೇ. ಮತ್ತು ಇದು ನನ್ನ ಖುಷಿಗೋಸ್ಕರ ನಾನು ಮಾಡ್ತಿರುವಂಥದ್ದು, ಬೇರೆಯವರಿಗೆ ಇಂಪ್ರೆಸ್ ಮಾಡಲಿಕ್ಕೋಸ್ಕರ ನಾನು ಮಾಡ್ತಿಲ್ಲ. ಡಿಮೋಟಿವೇಟ್ ಮಾಡುವವರು ತುಂಬ ಜನ ಇರ್ತಾರೆ. ಸೊ ಡಿಮೋಟಿವೇಟ್ ಆಗದೆ ನಾವು ಮುಂದೆ ಹೋಗೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗ್ತೀವಿ ಹೊರತು, ಡಿಮೋಟಿವೇಟ್ ಮಾಡಿದ ತಕ್ಷಣ ನಾವು ಡಿಮೋಟಿವೇಟ್ ಆಗಿ ಅದನ್ನು ನಾವು ಅಲ್ಲೇ ಸ್ಟಾಪ್ ಮಾಡಿದರೆ ನಾವೇ ಹಿಂದೆ ಉಳಿತೀವಿ ಸುಮ್ಮನೆ ಅಲ್ವಾ? ಸೊ ಹಾಗಾಗಿ
ಪ್ಲಸ್ ಆ್ಯಂಡ್ ಮೈನಸ್ ಇದ್ದೇ ಇರುತ್ತೆ. ನೆಗೆಟಿವ್ ಅದೇ ರೀತಿ ಪಾಸಿಟಿವ್ ಲೈಫಲ್ಲಿ ಇದ್ದೇ ಇರುತ್ತೆ. ಈಚ್ ಆ್ಯಂಡ್ ಎವ್ರಿಥಿಂಗ್ ಈಕ್ವಲ್ ಆಗಿ ತಗೊಳ್ಬೇಕು ಲೈಫಲ್ಲಿ. ಸೊ ಯಾರಿಗೆ ಬ್ಯಾಡ್ ಕಮೆಂಟ್ಸ್ ಜಾಸ್ತಿಯಾಗಿ ಬರ್ತಾ ಇರುತ್ತೆ ನೋಡಿ, ಜಸ್ಟ್ ಥಿಂಕ್ ಮಾಡಿ. ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಆಗಿರ್ಬೋದು, ನೀವು ಕೆಲಸದಲ್ಲಿ ಆಗಿರ್ಬೋದು, ನಿಮ್ಮ ಕೆಲಸದ ಕಡೆ ಆಗಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲಿ ಬೇಕಾದರೂ ಈ ನೆಗೆಟಿವ್ ಮತ್ತು ಪಾಸಿಟಿವ್ ಅನ್ನೋದು ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ. ಯಾವಾಗ ನಿಮಗೆ ನೆಗೆಟಿವ್ ಕಮೆಂಟ್ಸ್, ನೆಗೆಟಿವ್ ಥಿಂಗ್ಸ್ ನಿಮ್ಮ ಲೈಫಲ್ಲಿ ಬೇರೆಯವರಿಂದ ಕೇಳಲಿಕ್ಕೆ ಸಿಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೋ, ಆವಾಗ ನೀವು ಅಂದ್ಕೊಳ್ಳಿ ನೀವು ಬೆಳೀತಾ ಇದ್ದೀರಾ ಅಂತ. ಬೆಳೀತಿರುವ ಮನುಷ್ಯನಿಗೆ ಅಷ್ಟೇ ನೆಗೆಟಿವ್ ಅಂತ ಬರುವಂಥದ್ದು. ನೀವು ನಿಮ್ಮ ಫೀಲ್ಡಲ್ಲಿ ಬೆಳೀತಾ ಹೋಗಿ, ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ಅವ್ರಿಗೆ ಬೇರೆ ಕೆಲಸ ಇರಲ್ಲ, ಅವರಂತೂ ಏನೂ ಮಾಡಲ್ಲ, ಬೇರೆಯವ್ರು ಮಾಡೋದನ್ನು ಅವ್ರಿಗೆ ನೋಡಿ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಟ್ಸ್ ಕಾಮನ್, ಜಸ್ಟ್ ಇಗ್ನೋರ್ ಮಾಡಿ. ನಾನು ಅಷ್ಟೇ ಅದನ್ನೆಲ್ಲ ಇಗ್ನೋರ್ ಮಾಡ್ತಾ ಹೋಗ್ತಾ ಇರ್ತೀನಿ ಅಷ್ಟೇ. ಸೊ ನಿಮಗೆ ಏನು ಅನ್ನಿಸ್ತು ಇದರ ಬಗ್ಗೆ ನನಗೊಂದು ಕಮೆಂಟ್ ಹಾಕಿ. ಯಾರೆಲ್ಲ ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರು, ದಯವಿಟ್ಟು ನನ್ನ ಚಾನಲನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ, ತುಂಬಾ ಖುಷಿಯಾಯಿತು ಸಬ್ಸ್ಕ್ರೈಬ್ ಮಾಡೋದನ್ನು ನೋಡಿ. ಸೊ ಹಾಗಾಗಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ. ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಶೇರ್ ಮಾಡ್ತಾಯಿರಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಾದ ವೀಡಿಯೋಸ್ಗಳನ್ನು ಮಾಡಿ, ವ್ಲಾಗ್ಸ್ಗಳನ್ನು ಮಾಡಿ ಹಾಕ್ತೀನಿ. ಸೊ ಯಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.